ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಹನುಮಂತು. ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಟುಡೇ ಐ ವಿಲ್ ಶೋ ಯು ಹೌ ಟು ಎನೇಬಲ್ ಕುಕೀಸ್ ಆನ್ ಗೂಗಲ್ ಕ್ರೋಮ್ ಬ್ರೌಸರ್. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೂಗಲ್ ಕ್ರೋಮ್ ಬ್ರೌಸರ್ ಅಲ್ಲಿ ಕುಕೀಸ್ ಅನ್ನ ಯಾವ ರೀತಿ ಎನೇಬಲ್ ಮಾಡೋದು ಅಥವಾ ಡಿಸೇಬಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಮೊದಲು ನೀವು ಗೂಗಲ್ ಕ್ರೋಮ್ ಬ್ರೌಸರ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ರೈಟ್ ಸೈಡ್ ಇಲ್ಲಿ ಟಾಪ್ ಅಲ್ಲಿ 3 ಡಾಟ್ಸ್ ಕಾಣ್ತಾ ಇದಾವೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅನ್ನೋ ಒಂದು ಆಪ್ಷನ್ಸ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಕುಕೀಸ್ ಅಂಡ್ ಅದರ್ ಸೈಟ್ ಡಾಟಾ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೈ ಡಿಫಾಲ್ಟ್ ಆಗಿ ಬ್ಲಾಕ್ ಥರ್ಡ್ ಪಾರ್ಟಿ ಕುಕೀಸ್ ಇನ್ ಇನ್ಕೋಗ್ನೈಟೋ ಅಂತ ಇದೆ. ಸೊ ಇದು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಸೊ ನೀವು ಎಲ್ಲಾ ಪ್ರತಿಯೊಂದು ವೆಬ್ಸೈಟ್ ಗಳಿಗೂ ಕೂಡ ನೀವು ಕುಕೀಸ್ ಅನ್ನ ಆಟೋಮೆಟಿಕ್ ಆಗಿ ಆನ್ ಮಾಡ್ಬೇಕು ಅಂತ ಹೇಳಿದ್ರೆ ಜಸ್ಟ್ ನೀವು ಇಲ್ಲಿ ಅಲೋ ಆಲ್ ಕುಕೀಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ಥರ್ಡ್ ಪಾರ್ಟಿ ಕುಕೀಸ್ ಇನ್ ಇನ್ಕೋಗ್ನೇಷಿಯೋ ಅಂದ್ರೆ ಈ ಥರ್ಡ್ ಪಾರ್ಟಿಯನ್ನ ನೀವು ಬ್ಲಾಕ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಆ ಇನ್ಕೋಗ್ನೇಟಿವ್ ಮೋಡ್ ಅಲ್ಲಿ ಮಾತ್ರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ನಾರ್ಮಲ್ ಬ್ರೌಸ್ ಮಾಡಬೇಕಾದ್ರೂ ಕೂಡ ಇಲ್ಲಿ ಬ್ಲಾಕ್ ಥರ್ಡ್ ಪಾರ್ಟೀಸ್ ಕುಕೀಸ್ ಅಂದ್ರೆ ಥರ್ಡ್ ಪಾರ್ಟೀಸ್ ಕುಕೀಸ್ ಇಲ್ಲಿ ಬ್ಲಾಕ್ ಆಗುತ್ತೆ ಫ್ರೆಂಡ್ಸ್. ಅಥವಾ ಕಂಪ್ಲೀಟ್ ಆಗಿ ಎಲ್ಲಾ ಕುಕೀಸ್ಗಳು ಬ್ಲಾಕ್ ಆಗಬೇಕು ಅಂತ ಹೇಳಿದ್ರೆ ಸೊ ನೀವೇನ್ ಮಾಡಬೇಕಾಗುತ್ತೆ, ಇಲ್ಲಿ ಬ್ಲಾಕ್ ಆಲ್ ಕುಕೀಸ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಡಿಫಾಲ್ಟ್ ಆಗಿ ಬ್ಲಾಕ್ ಆಲ್ ಥರ್ಡ್ ಪಾರ್ಟೀಸ್ ಕುಕೀಸ್ ಇನ್ ಇನ್ಕೋಗ್ನೇಟಿವ್ ಮೋಡ್ ಅಲ್ಲರ ಅಥವಾ ಇಲ್ಲಿ ಅಲೋ ಆಲ್ ಕುಕೀಸ್ ಮೇಲೆ ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬ್ಲಾಕ್ ಮಾಡೋದು ಹೇಗೆ ಮತ್ತೆ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದ್ವಿ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ದಿಸ್ ಟ್ಯುಟೋರಿಯಲ್ ಟು ಹೆಲ್ಪ್ ಅಬೌಟ್ ಯು ಹೌ ಟು ಎನೇಬಲ್ ಆರ್ ಡಿಸೇಬಲ್ ಕುಕೀಸ್ ಆನ್ ಯುವರ್ ಗೂಗಲ್ ಕ್ರೋಮ್. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.